ಹಲೋ ಟ್ರೇನೀಸ್, ಈ ವಿಡಿಯೋನಲ್ಲಿ ನಾವು ಕಂಟ್ರಿ ಡ್ರಿಲ್, ಹ್ಯಾಂಡ್ ಡ್ರಿಲ್, ರೇಚೆಡ್ ಬ್ರೇಸ್, ಬ್ರೆಸ್ಟ್ ಡ್ರಿಲ್, ಹ್ಯಾಂಡ್ ಆಗರ್ ಮತ್ತು ಡ್ರಿಲ್ ಬಿಟ್ಸ್ನ ಯೂಸ್ ಮಾಡೋದು ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯುತ್ತೇವೆ ಕಂಟ್ರಿ ಡ್ರಿಲ್, ಹ್ಯಾಂಡ್ ಡ್ರಿಲ್, ರೇಚೆಡ್ ಬ್ರೇಸ್, ಬ್ರೆಸ್ಟ್ ಡ್ರಿಲ್, ಹ್ಯಾಂಡ್ ಆಗರ್ ಮತ್ತು ಡ್ರಿಲ್ ಬಿಟ್ಸ್ನ ಉಪಯೋಗ ಐಡೆಂಟಿಫೈ ಮಾಡೋದು. ಬನ್ನಿ ಆರಂಭಿಸೋಣ. ಇದು ಹ್ಯಾಂಡ್ ಡ್ರಿಲ್ಲಿಂಗ್ ಯಂತ್ರ. ಬೀವೆಲ್ ಗೇರ್ ತರಹದ ಡ್ರಿಲ್ಲಿಂಗ್ ಯಂತ್ರವನ್ನು 6 ಮಿಲಿಮೀಟರ್ ವರೆಗಿನ ಸಣ್ಣ ರಂಧ್ರಗಳನ್ನು ಕೊರೆಯಲು ಉಪಯೋಗಿಸುತ್ತಾರೆ. ಇನ್ನು ಮುಂದಿನ ಉಪಕರಣಕ್ಕೆ ಹೋಗೋಣ. ಬ್ರೆಸ್ಟ್ ಡ್ರಿಲ್ಲಿಂಗ್ ಮೆಷಿನ್. ಬ್ರೆಸ್ಟ್ ಡ್ರಿಲ್ಲಿಂಗ್ ಮಿಷಿನ್ಗಳನ್ನು ಹೆಚ್ಚಿನ ಅಳತೆಯ ರಂಧ್ರಗಳನ್ನು ಕೊರೆಯಲು ಉಪಯೋಗಿಸುತ್ತಾರೆ. ಇದಕ್ಕೆ ಹೆಚ್ಚಿನ ಒತ್ತಡವನ್ನು ಕೊಡಬಹುದು. ಇದಕ್ಕೆ 6 ಮಿಲಿಮೀಟರ್ನಿಂದ 12 ಮಿಲಿಮೀಟರ್ ವರೆಗಿನ ಡ್ರಿಲ್ಗಳನ್ನು ಉಪಯೋಗಿಸಬಹುದು. ಮುಂದಿನ ಉಪಕರಣಕ್ಕೆ ಹೋಗೋಣ. ಕಂಟ್ರಿ ಡ್ರಿಲ್. ಇದನ್ನು ಮರದಿಂದ ಮಾಡಿರುತ್ತಾರೆ. ಇದರ ಉದ್ದ 100ರಿಂದ 250 ಮಿಲಿಮೀಟರ್ ವರೆಗೂ ಇರುತ್ತದೆ. ಇದಕ್ಕೆ 60 ಸೆಂಟಿಮೀಟರ್ ಉದ್ದದ ಒಂದು ಮರದ ಕೋಲು ಮತ್ತು 90 ಸೆಂಟಿಮೀಟರ್ ಉದ್ದದ ಒಂದು ದಾರ ತಿರುಗಿಸಲು ಬೇಕಾಗುತ್ತದೆ. ದಾರವನ್ನು ಸ್ಟ್ರಿಂಗ್ನಂತೆ ಮರದ ಕೋಲಿಗೆ ಸುತ್ತಿ ತಿರುಗಿಸಲು ಉಪಯೋಗಿಸಲಾಗುತ್ತದೆ. ರಂಧ್ರ ಕೊರೆಯಲು ಇದಕ್ಕೆ 3 ಮಿಲಿಮೀಟರ್ನಿಂದ 12 ಮಿಲಿಮೀಟರ್ ವರೆಗಿನ ಡ್ರಿಲ್ ಬಿಟ್ಗಳನ್ನು ಉಪಯೋಗಿಸಬಹುದು. ಮುಂದಿನ ಉಪಕರಣಕ್ಕೆ ಹೋಗೋಣ. ರ್ಯಾಚೆಟ್ ಬ್ರೇಸ್. ರ್ಯಾಚೆಟ್ ಬ್ರೇಸ್ಗೆ ರ್ಯಾಚೆಟ್ ಯಾಂತ್ರಿಕ ವ್ಯವಸ್ಥೆ ಅಳವಡಿಸಲಾಗಿದೆ. ರ್ಯಾಚೆಟ್ ಹಿಂದಕ್ಕೂ ಮುಂದಕ್ಕೂ ಸುತ್ತುತ್ತಿದ್ದರೆ ಅದರಲ್ಲಿನ ಚೆಕ್ ಒಂದೇ ದಿಕ್ಕಿಗೆ ಸುತ್ತುತ್ತದೆ. ಕ್ಯಾಮ್ರಿಂಗ್ ಅನ್ನು ಕ್ಲಾಕ್ವೈಸ್ ಇಲ್ಲವೇ ಆಂಟಿ ಕ್ಲಾಕ್ವೈಸ್ ಸುತ್ತುವಿಕೆಗೆ ಅಳವಡಿಸಬಹುದು. ಬ್ರೇಸ್ ಡ್ರಿಲ್ನಲ್ಲಿ ಚಕ್ನಲ್ಲಿ ಉಪಯೋಗಿಸಬಹುದಾದ ಒಂದು ಟ್ರ್ಯಾಪ್ಡ್ ಟೋನ್ ಇದೆ. ಇದಕ್ಕೆ ಒಂದು ಕತ್ತರಿಸುವ ತುದಿ ಇರುವುದು. ಅದರಿಂದ ನಿಖರತೆ ಬೇಕಾಗುವ ಕಡೆ ಇದನ್ನು ಉಪಯೋಗಿಸಬಾರದು. ಇನ್ನು ಮುಂದಿನ ಉಪಕರಣಕ್ಕೆ ಹೋಗೋಣ. ಟ್ವಿಸ್ಟ್ ಬಿಟ್. ಇದನ್ನು ಆಗರ್ ಬಿಟ್ ಎಂದು ಸಹ ಕರೆಯುತ್ತಾರೆ. ಇದರಲ್ಲಿ ಟ್ವಿಸ್ಟೆಡ್ ಪಾಯಿಂಟ್ ಮತ್ತು ಟ್ವಿಸ್ಟೆಡ್ ಶ್ಯಾಂಕ್ ಎರಡೂ ಇದೆ. ಟ್ವಿಸ್ಟೆಡ್ ಪಾಯಿಂಟ್ ಬಿಟ್ ಅನ್ನು ಮರದ ಒಳಗೆ ಎಳೆಯುತ್ತದೆ. ಗಟ್ಟಿ ಮರಕ್ಕೆ ಒಂದು, ಮೃದುವಾದ ಮರಕ್ಕೆ ಒಂದು ಎನ್ನುವಂತೆ ಎರಡೂ ರೀತಿಯಲ್ಲಿ ಮಾಡುತ್ತಾರೆ. ಇದು ಗಟ್ಟಿ ಮರ ಮತ್ತು ಮೃದು ಮರದಲ್ಲಿ ಆಳವಾದ ರಂಧ್ರ ಮಾಡಲು ಉಪಯೋಗಕ್ಕೆ ಬರುತ್ತದೆ. ಸುರುಳಿಯಂತಿರುವ ಉದ್ದವಾದ ಸರಳು ನೇರವಾಗಿ ರಂಧ್ರ ಮಾಡುತ್ತಾ ತ್ಯಾಜ್ಯವನ್ನು ಹೊರಗೆ ತಳ್ಳುತ್ತದೆ. ಇದು 6 ಮಿಲಿಮೀಟರ್ನಿಂದ 45 ಮಿಲಿಮೀಟರ್ ಅಳತೆಯವರೆಗೂ ಇರುತ್ತದೆ. ಈಗ ನಾವು ಮುಂದಿನ ಉಪಕರಣಕ್ಕೆ ಹೋಗೋಣ. ಸೆಂಟರ್ ಬಿಟ್. ಈ ಬಿಟ್ ಬೇರೆ ಬಿಟ್ಗಿಂತ ಆಕಾರದಲ್ಲಿ ವಿಭಿನ್ನ ಎನ್ನಿಸಿಕೊಳ್ಳುತ್ತದೆ. ಇದು ಕತ್ತರಿಸುವ ರೀತಿ ಟ್ವಿಸ್ಟ್ ಬಿಟ್ನಂತೆಯೇ ಇರುತ್ತದೆ. ಮಧ್ಯದ ಭಾಗ ಬಿಟ್ಗೆ ದಾರಿ ತೋರಿಸುತ್ತದೆ. ಹಲವು ಬಾರಿ ಕತ್ತರಿಸುವ ತುದಿಗೆ ದಾರ ಸುತ್ತಿರುತ್ತಾರೆ. ಸೂಪರ್ ಆರ್ ಸ್ಕ್ರೈಬರ್ ರಂಧ್ರದ ತುದಿ ಕತ್ತರಿಸುತ್ತದೆ. ರೌಟರ್ ಆರ್ ಕಲ್ಟರ್ ವ್ಯರ್ಥ ಭಾಗವನ್ನು ಕತ್ತರಿಸುತ್ತದೆ. ಈ ಬಿಟ್ಗಳು ಸಣ್ಣ ರಂಧ್ರಗಳನ್ನು ಕೊರೆಯಲು ಇಲ್ಲವೇ ತೆಳ್ಳಗಿನ ಮರಗಳನ್ನು ಕೊರೆಯಲು ತಕ್ಕದಾಗಿದೆ. ರಂಧ್ರವನ್ನು ನೇರವಾಗಿಡಲು ಯಾವುದೇ ರೀತಿಯ ಸರಳು ಇರುವುದಿಲ್ಲ. ಇದರ ಅಳತೆ 6 ಮಿಲಿಮೀಟರ್ನಿಂದ 50 ಮಿಲಿಮೀಟರ್, 25 ಮಿಲಿಮೀಟರ್ನವರೆಗೆ ಈಸ್ ಈಕ್ವಲ್ 16 ನಂಬರ್ಸ್. 25 ಮಿಲಿಮೀಟರ್ನಿಂದ 50 ಮಿಲಿಮೀಟರ್ ಈಸ್ ಈಕ್ವಲ್ಸ್ ಟು 8 ನಂಬರ್ಸ್. ಈಗ ಮುಂದಿನ ಉಪಕರಣಕ್ಕೆ ಹೋಗೋಣ. ಎಕ್ಸ್ಪ್ಯಾನ್ಷನ್ ಬಿಟ್. ಈ ಬಿಟ್ 12 ಮಿಲಿಮೀಟರ್ನಿಂದ 75 ಮಿಲಿಮೀಟರ್ ರಂಧ್ರವನ್ನು ಕೊರೆಯಲು ಹೊಂದಿಕೊಳ್ಳುತ್ತದೆ. ಇದು ಕೊರೆಯುವ ರೀತಿ ಸೆಂಟರ್ ಬಿಟ್ನಂತೆಯೇ ಇರುತ್ತದೆ. ಆಳವಿಲ್ಲದ ರಂಧ್ರಗಳನ್ನು ತೆಳ್ಳನೆಯ ಮರದಲ್ಲಿ ಕೊರೆಯಬಹುದು. ಮುಂದಿನ ಉಪಕರಣಕ್ಕೆ ಹೋಗೋಣ. ಕೋಬ್ರಾ ಬಿಟ್. ಇದರಲ್ಲಿ ತಿರುಚಿರುವ ತುದಿ ಬಿಟ್ಟನ್ನು ಮರದ ಒಳಕ್ಕೆ ಎಳೆಯುತ್ತದೆ. ವಿಶೇಷವಾಗಿ ತುದಿಯಲ್ಲಿ ಕೊರೆಯುವಾಗ ಮರ ಸೀಳದಂತೆ ಎಚ್ಚರವಹಿಸಬೇಕು. ಇದನ್ನು ಮೊಳೆಗೆ ಮತ್ತು ಸ್ಕ್ರೂಗಳಿಗೆ ಸಣ್ಣ ರಂಧ್ರ ಕೊರೆಯಲು ಉಪಯೋಗಿಸುತ್ತಾರೆ. 2 ಮಿಲಿಮೀಟರ್ನಿಂದ 10 ಮಿಲಿಮೀಟರ್ ವರೆಗೂ ಇದು ಇರುತ್ತದೆ. ಮುಂದಿನ ಉಪಕರಣಕ್ಕೆ ಹೋಗೋಣ. ಡಬಲ್ ಬಿಟ್. ಡಬಲ್ ರೌಂಡರ್ ಆರ್ ಶೇಪ್ನರ್. ಟ್ವಿಸ್ಟ್ ಬಿಟ್ನಂತೆಯೇ ಇರುತ್ತದೆ. ಟ್ವಿಸ್ಟ್ ಬಿಟ್ಗಿಂತ ಗಿಡ್ಡವಾಗಿರುತ್ತದೆ. ಡೋವೆಲ್ಗಳಲ್ಲಿ ರಂಧ್ರ ಮಾಡಲು ಮತ್ತು ಮೂಲವಾಗಿ ತ್ಯಾಜ್ಯವನ್ನು ತೆಗೆಯಬಹುದು. 6 ಮಿಲಿಮೀಟರ್ನಿಂದ 15 ಮಿಲಿಮೀಟರ್ ಅಳತೆ ಇರುತ್ತದೆ. ಮುಂದಿನ ಉಪಕರಣಕ್ಕೆ ಹೋಗೋಣ. ಕೌಂಟರ್ ಸಿಂಕ್ ಬಿಟ್. ಇವುಗಳಲ್ಲಿ ಬಾಗಿರುವ ಮೊನಚಾದ ಭಾಗ ಇದು ರಂಧ್ರಗಳನ್ನು ದೊಡ್ಡದು ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ಕೌಂಟರ್ ಸಿಂಕಿಂಗ್ ಎನ್ನುತ್ತಾರೆ. ಕೌಂಟರ್ ಸಿಂಕಿಂಗ್ ಮಾಡುವುದರಿಂದ ರಂಧ್ರದ ಮೇಲ್ಭಾಗಕ್ಕೆ ಸ್ಕ್ರೂ ತಲೆ ಬರುತ್ತದೆ.
ಇದು ಗಟ್ಟಿ ಮರಕ್ಕೆ ಬಹಳ ಉಪಯುಕ್ತವಾಗಿರುತ್ತದೆ. ಇದರ ಅಳತೆ 6 ಮಿಲಿಮೀಟರ್ನಿಂದ 20 ಮಿಲಿಮೀಟರ್ವರೆಗೂ ಇರುತ್ತದೆ. ಮುಂದಿನ ಉಪಕರಣಕ್ಕೆ ಹೋಗೋಣ. ಫಾಸ್ಟ್ನರ್ ಬಿಟ್. ಈ ಬಿಟ್ ಬೇರೆ ಬಿಟ್ಗಿಂತ ವಿಭಿನ್ನವಾದದ್ದು. ಇದನ್ನು ಇದರ ಮಧ್ಯಭಾಗವಲ್ಲ, ವೃತ್ತಾಕಾರದ ಅಂಚು ಕೊಂಡೊಯ್ಯುತ್ತದೆ. ಗ್ರೇನ್ ಯಾವುದೇ ದಿಕ್ಕಿಗೆ ಇದ್ದರೂ ಯಾವುದೇ ಕೋನದಲ್ಲಿ ಮೇಲ್ಮೈನಲ್ಲಿ ರಂಧ್ರ ಕೊರೆಯಬಹುದು. ಸ್ಕ್ರೂಗಳಿಗಾಗಿ ರಂಧ್ರ ಕೊರೆಯಬಹುದು. ಇದನ್ನು ಪಾಕೆಟಿಂಗ್ ಎನ್ನುತ್ತಾರೆ. ಫ್ಲಾಟ್ ಬಾಟಮ್ ಇರುವ ರಂಧ್ರಗಳನ್ನು ವಿನ್ಯಾಸಕ್ಕಾಗಿ ಕೊರೆಯಬಹುದು. 6 ಮಿಲಿಮೀಟರ್ನಿಂದ 40 ಮಿಲಿಮೀಟರ್ ಅಳತೆಯವರೆಗೂ ಇದು ಇರುತ್ತದೆ. ಮುಂದಿನ ಉಪಕರಣಕ್ಕೆ ಹೋಗೋಣ. ಗಿಮ್ಲೆಟ್. ಇದರಲ್ಲಿ ಒಂದು ಚೂಪಾದ ತುದಿ ಇದೆ. ಅದು ಬಿಟ್ಟನ್ನು ಮರದ ಒಳಗೆ ಎಳೆಯುತ್ತದೆ. ಇದರಲ್ಲಿ ಒಂದು ಸಣ್ಣ ಹಿಡಿಕೆ ಇದ್ದು, ಬ್ರಾಸ್ ಉಪಯೋಗಿಸಲಾಗದಂತಹ ಕಡೆಯಲ್ಲಿ ಮೊಳೆ ಮತ್ತು ಸ್ಕ್ರೂಗಳಿಗೆ ರಂಧ್ರ ಕೊರೆಯಲು ಉಪಯೋಗಕ್ಕೆ ಬರುತ್ತದೆ. ಇದನ್ನು ಜಾಗರೂಕತೆಯಿಂದ ಉಪಯೋಗಿಸಬೇಕು. ಇದು ಮರದಲ್ಲಿ ಸೀಳನ್ನು ಉಂಟುಮಾಡುತ್ತದೆ. ಮುಂದಿನ ಉಪಕರಣಕ್ಕೆ ಹೋಗೋಣ. ಬ್ರಾಡಾಲ್. ಇದರಲ್ಲಿ ಒಂದು ತೆಳ್ಳಗಿನ ಕಬ್ಬಿಣದ ಸರಳು ಇದ್ದು, ಅದು ತುದಿಯಲ್ಲಿ ಅಗಲವಾಗಿ ಕತ್ತರಿಸಲು ಆಗುವಂತೆ ಇರುತ್ತದೆ. ಇನ್ನೊಂದು ತುದಿಯನ್ನು ಮರದ ಹಿಡಿಕೆಗೆ ಹಾಕಲಾಗಿರುತ್ತದೆ. ಅಗಲವಾಗಿರುವ ತುದಿಯನ್ನು ಮರಕ್ಕೆ ಇಟ್ಟು ರಂಧ್ರ ಆಗುವಂತೆ ಹಿಂದಕ್ಕೆ ಮುಂದಕ್ಕೆ ತಿರುಗಿಸಬೇಕಾಗುತ್ತದೆ. ಇದರಿಂದ ಸಣ್ಣ ರಂಧ್ರ ಆಗುತ್ತದೆ. ಬ್ರಾಸ್ ಮತ್ತು ಬಿಟ್ ಬೇಡದಿರುವ ಜಾಗದಲ್ಲಿ ಇರುವುದರಿಂದ ರಂಧ್ರವನ್ನು ಮಾಡಬಹುದು. ಇದು 3 ಮಿಲಿಮೀಟರ್ನಿಂದ 12 ಮಿಲಿಮೀಟರ್ವರೆಗೂ ಇರುತ್ತದೆ. ರೀಕ್ಯಾಪ್. ನಾವು ಕಂಟ್ರಿ ಡ್ರಿಲ್, ಹ್ಯಾಂಡ್ ಡ್ರಿಲ್, ರೇಚೆಡ್ ಬ್ರೇಸ್, ಬ್ರೆಸ್ಟ್ ಡ್ರಿಲ್, ಹ್ಯಾಂಡ್ ಆಗರ್ ಮತ್ತು ಡ್ರಿಲ್ ಬಿಟ್ಸ್ನ ಉಪಯೋಗ ಕಲಿದಾಯಿತು. ಬೇರೆ ಡ್ರಿಲ್ ಬಿಟ್ಸ್ ಬೇರೆ ಪರ್ಪಸಸ್ಗಾಗಿ ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋನಲ್ಲಿ ನೋಡಿದ್ದೆಲ್ಲ ನಾವು ಕಲ್ತಿದ್ದೀವಿ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.